ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹಲಸಿನ ಹಣ್ಣಿನ ಬೀಜವನ್ನು ಬಳಸಿ ವಡೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ನಿಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ತೊಗೊಂಡು ಬಂದರೆ ಈ ರೆಸಿಪಿನ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಮನೆಯಲ್ಲೂ ತೊಗೊಂಡು ಬಂದಿದ್ವಿ ಹಲಸಿನ ಹಣ್ಣಿನ. ಆ ಹಣ್ಣನ್ನು ತಿಂದಿದ್ದಾಯಿತು, ಹಾಗೆಯೇ ತುಂಬ ಹಣ್ಣಾಗಿತ್ತು ಅಂಥೇಳಿ ಒಂದ್ಸರಿ ಜ್ಯೂಸ್ ಕೂಡ ಮಾಡಿದ್ದಾಯಿತು. ಇನ್ನು ಮಿಕ್ಕಿದ್ದು ನಮಗೆ ಬೀಜ ಮಾತ್ರನೇ. ಸರಿ, ಬೀಜದಲ್ಲಿ ಏನು ಮಾಡೋಣ ಅಂಥೇಳಿ ಯೋಚನೆ ಮಾಡಿ ವಡೆ ಮಾಡೋಣ ಅಂಥೇಳಿ ವಡೆ ಮಾಡಿಕೊಂಡೆ. ಹಣ್ಣು ತುಂಬಾ ಸ್ವೀಟಾಗಿತ್ತು, ಹಾಗೆ ತುಂಬ ಹಣ್ಣಾಗೋಗಿತ್ತು ಅಂಥೇಳಿ ಒಂದು ಜ್ಯೂಸ್ ಮಾಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಒಂದು ಸರಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಂತರ ಈ ಬೀಜವನ್ನು ಒಂದೆರಡು ದಿನ ಒಣಗಿಸಿಟ್ಟಿದ್ದೆ. ಇದರ ಬೀಜವನ್ನು ಈ ರೀತಿ ಬಿಡಿಸ್ಕೊಳ್ಬೇಕು. ಈ ರೀತಿ ಬಿಡಿಸಾದ್ಮೇಲೆ ಒಂದು 20-25 ಬೀಜಗಳನ್ನ ಮಾತ್ರ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದ್ಸರಿ ವಾಶ್ ಮಾಡಿ ಕುಕ್ಕರ್ನಲ್ಲಿ ಹಾಕಿ 2-3 ವಿಷಲ್ ಆಗುವಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ಬೇಕು. ಇದಾದಮೇಲೆ ನೋಡಿ, ನಮಗೆ ಇಷ್ಟು ಬಂದಿದ್ರೆ ಸಾಕಾಗುತ್ತೆ ಈ ಹಲಸಿನ ಬೀಜಗಳು. ಇದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದರ ನೀರು ಸಿಗುತ್ತೆ ನೀವು ಬೇಯಿಸ್ಕೊಂಡಾದ್ಮೇಲೆ. ಈ ನೀರನ್ನು ನೀವು ಬೇಕಾದರೆ ಉಪ್ಸಾರು ಮಾಡ್ಕೊಳ್ಬೋದು, ಅಥವಾ ರಸಮಿಗೆ ಯೂಸ್ ಮಾಡ್ಕೊಳ್ಬೋದು, ಅಥವಾ ಸಾಂಬಾರ್ನಲ್ಲಿ ಸಹ ಹಾಕ್ಕೊಳ್ಬೋದು ವೇಸ್ಟ್ ಮಾಡೋ ಬದಲು. ಇದಾದಮೇಲೆ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ನೀವು ಯಾವ ಥರ ಕಡಲೆಬೇಳೆ ವಡೆ ರುಬ್ಕೊಳ್ತೀರಲ್ವ ಅದೇ ಹದದಲ್ಲಿ ರುಬ್ಕೊಂಡ್ರೆ ಸಾಕು. ಒಂದು 3/4 ಭಾಗ ರುಬ್ಕೊಂಡು ಕೊನೆಯಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡು ತರ್ತರಿಯಾಗಿ ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತವಾಗಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ, ಚೆನ್ನಾಗಿರುತ್ತೆ. ಇದೆಲ್ಲನೂ ಒಂದು ಸೈಡಲ್ಲಿ ತೆಗೆದಿಟ್ಕೊಂಡು ಇದಕ್ಕೆ ಒಂದು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳಿ. ನೀವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿರ್ತೀರಾ, ಇಲ್ಲಿ ನೋಡಿ ಹಾಕ್ಕೊಳ್ಳಿ. ಇದು ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ಮೈದಾ ಹಿಟ್ಟು ಕಲಿಸೋ ರೀತಿ ನಿಮಗೆ ಫೀಲ್ ಆಗುತ್ತೆ. ಸ್ವಲ್ಪ ಅದು ಅಂಟಂಟು ರೀತಿಯಲ್ಲಿ ಬರುತ್ತೆ ಬೀಜ, ಹಾಗಾಗಿ ಸ್ವಲ್ಪ ನೀರು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವಡೆಯ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಬೇಯಿಸಿರ್ತೀವಲ್ವ ನೀರು, ಆ ನೀರನ್ನು ಸಹ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಯಾವುದೇ ಥರದ ಕಡಲೆಬೇಳೆ ಆಗಿರಲಿ, ಉದ್ದಿನಬೇಳೆ ಆಗಿರಲಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಬಿಸಿ ಎಣ್ಣೆ ಯಾವುದನ್ನೂ ಉಪಯೋಗಿಸ್ತಿಲ್ಲ. ಬರೀ ನಾವು ಹಲಸಿನ ಹಣ್ಣಿನ ಬೀಜವನ್ನು ಬಳಸಿ ಗರ್ಗರಿಯಾಗಿ ವಡೆ ಮಾಡ್ತಾ ಇರುವಂಥದ್ದು. ಈ ವಡೆನ ಎಣ್ಣೆಯಲ್ಲಿ ಹಾಕೋ ಟೈಮ್ನಲ್ಲಿ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ರೀತಿ ವಡೆನ ಒಂದೊಂದೇ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ನಲ್ಲಿ ಹಾಕಬೇಡಿ, ಒಡೆದೋಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಹಾಕಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಬೇರೆ ಬೇರೆ ಡಿಶಸ್ನ ಸಹ ಮಾಡಬಹುದು. ಇದರಲ್ಲಿ ಕರಿ ಮಾಡಬಹುದು, ದಾಲ್ ಸಾಂಬಾರ್ನಲ್ಲಿ ಹಾಕ್ಕೊಳ್ಬೋದು. ಹಾಗೆ ವಡೆ ಮಾಡ್ತಾಯಿದ್ದೀನಿ ಆಲ್ರೆಡಿ. ಹಾಗೆಯೇ ಈ ಬೀಜನ ಒಣಗಿಸಿ ಫ್ಲೋರ್ನ ಸಹ ರೆಡಿ ಮಾಡ್ಕೊಳ್ಬೋದು. ಹೇಗೆ ಗೋಧಿನ ಒಣಗಿಸಿ ನಾವು ಹಿಟ್ಟು ಬೀಸಿಸ್ಕೊಳ್ತೀವಲ್ವ, ಅದೇ ರೀತಿ ಇದನ್ನು ಸಹ ರೆಡಿ ಮಾಡಿಟ್ಕೊಂಡು ಇದನ್ನು ಸಹ ಗೋಧಿ ಹಿಟ್ಟಿನ ರೀತಿಯಲ್ಲಿ ಬಳಸ್ಕೊಳ್ಬಹುದು. ಈ ಹಲಸಿನ ಬೀಜಗಳು ನಮ್ಮ ದೇಹದಲ್ಲಿ ಒಳ್ಳೆಯ ಪರಿಣಾಮವನ್ನೇ ಬೀರುತ್ತಂತಲೇ ಹೇಳಬಹುದು. ಇದು ಗುಡ್ ಸೋರ್ಸ್ ಆಫ್ ಐರನ್, ಮಿನರಲ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ನ ಹೊಂದಿದೆ. ಈ ಹಲಸಿನ ಬೀಜ ನಮ್ಮ ಸ್ಕಿನ್ ಹಾಗೂ ಹೇರ್ ಕೇರ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಇದು ನಮ್ಮ ಮುಖದಲ್ಲಿರುವಂತಹ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಬೀಜವನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಇದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯೋದ್ರಿಂದ ಮುಖದಲ್ಲಿರುವಂತಹ ರಿಂಕಲ್ಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ನಮಗೆ ಹೇರ್ಗೂ ಸಹ ತುಂಬ ಒಳ್ಳೆಯದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಸ್ಕ್ಯಾಲ್ಪ್ನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಈ ಬೀಜನ ಒಣಗಿಸಿ ಪುಡಿ ಮಾಡಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ಸ್ಕ್ಯಾಲ್ಪ್ನಲ್ಲಿರುವಂತಹ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಹಾಗೆಯೇ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಬೋನ್ ಸ್ಟ್ರಾಂಗ್ ಮತ್ತು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಕೂಡ
ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಇಷ್ಟೆಲ್ಲ ಉಪಯೋಗಗಳಿರಬೇಕಾದ್ರೆ ನಾವು ಯಾಕೆ ಹಲಸಿನ ಹಣ್ಣಿನ ಬೀಜವನ್ನು ಉಪಯೋಗಿಸ್ಕೊಳ್ಬಾರ್ದಲ್ವಾ? ನೋಡ್ತಾ ಇರ್ಬೋದು ಹಲಸಿನ ಬೀಜದ ವಡೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ನೀವು ಕೂಡ ಈ ಹಣ್ಣನ್ನು ತೊಗೊಂಡು ಬಂದರೆ ಈ ರೆಸಿಪಿ ಟ್ರೈ ಮಾಡೋದಂತೂ ಮರಿಬೇಡಿ. ನೀವು ಬೇಕಾದರೆ ನಿಪ್ಪಟ್ಟು ಥರ ತೆಳ್ಳಗೆ ಬೇಕಾದರೂ ಈ ವಡೆನ ಮಾಡ್ಕೊಳ್ಬೋದು. ಈ ರೀತಿ ಗರ್ಗರಿಯಾಗಿ ಬರುತ್ತೆ. ಒಂದು ಸಾರಿ ಈ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.